ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಮಂಡೇ ಮಿನಿ ವ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ಸೂಪರ್ ಆ್ಯಂಡ್ ಸಿಂಪಲ್ ಆಗಿ ಒಂದು ಕಿಚಡಿನ ರೆಡಿ ಮಾಡ್ಕೊಂಡಿದ್ದೆ. ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ರೆಸಿಪಿ ನೋಡೋಣ. ಸೊ ಮೊದಲನೇದಾಗಿ ಒಂದು ಪಾತ್ರೆಗೆ ಅಕ್ಕಿ, ಬೇಳೆ ಹಾಗೂ ಹೆಸರು ಬೇಳೆನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಈಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆ ಎಲ್ಲವನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವುದೆಲ್ಲ ಇಷ್ಟ ಅದನ್ನೆಲ್ಲ ತರಕಾರಿನ ಹಾಕೋಬೋದು. ನಂತರ ಸ್ವಲ್ಪ ಎಣ್ಣೆ ಹಾಗೂ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊಂಡು ಸಾಸಿವೆನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಗೂ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಗಡ್ಡೆ ಈರುಳ್ಳಿನ ಹಾಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕುಕ್ಕರ್ನಲ್ಲಿ ವಿಜಿಲ್ ಹೋಗಿದೆ. ನೋಡಿ 3 ವಿಜಿಲ್ನ ಕೂಗಿಸ್ಕೊಂಡಿದ್ದು ಎಷ್ಟು ಮೆತ್ತಗಾಗಿದೆ ಅನ್ನ. ಸೊ ಜಾಸ್ತಿ ನೀರು ಹಾಕೊಂಡು ಈ ಥರ ಮೆದುವಾಗಿ ಮಾಡ್ಕೋಬೇಕು. ನೀವು ಮೆದುವಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಕಿಚಡಿ ಥರ ಅನ್ಸಲ್ಲ, ಬಿಸಿಬೇಳೆ ಬಾತ್ ಥರ ಅನ್ಸ್ಬಿಡುತ್ತೆ. ಸೊ ಜಾಸ್ತಿ ನೀರು ಹಾಕೊಂಡು ಮೆದುವಾಗಿ ಮಾಡ್ಕೊಂಡ್ರೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು. ನಂತರ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಅವಾಗಲೇ ಸೇರಿಸ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದಾದಂಥ ಕಿಚಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ಬೆಳಗಿನ ತಿಂಡಿಗೆ ಈಸಿಯಾಗಿ ಆರಾಮಾಗಿ ಮಾಡ್ಕೋಬಹುದು. ತುಂಬ ಟೈಮ್ ಹಿಡಿಯೋದಿಲ್ಲ, 15 to 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ತಿಂಡಿ ತಿನ್ಕೊಂಡು ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಮಂಡೇ ಯಾವ ಕಡೆ ಎದ್ದು ಹೋಗಿದ್ನೋ ಗೊತ್ತಿಲ್ಲ, ಎಡಗಡೆ ಎದ್ದಿದೆ ಅನ್ಸುತ್ತೆ. ಸೊ ಫುಲ್ಲು ಟ್ರಾಫಿಕ್ಕು, ಹೆಬ್ಬಾಳ ಫ್ಲೈಓವರ್ ಫುಲ್ಲು ಬ್ಲ್ಯಾಕು. ಆಲ್ಮೋಸ್ಟ್ ಅರ್ಧ ಗಂಟೆ ಒಂದೇ ಕಡೆ ನಿಂತಿದ್ದಾಯಿತು. ಹಾಗೋ ಈಗೋ ಟ್ರಾಫಿಕ್ನಲ್ಲಿ ಪರದಾಡ್ಕೊಂಡು ಡ್ರೈವರ್ ಅಂಕಲ್ ಕೊನೆಗೂ ಆಫೀಸಿಗೆ ತಂದು ಬಿಟ್ಟರು. ಸೊ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ಟ್ ಕೊಟ್ಕೊಂಡು ಬರ್ತಿದ್ದಂಗೆ ಫುಲ್ಲು ಹೊಟ್ಟೆ ಹಶ್ವಾಗಿತ್ತು. ಸೊ ಮೊದಲನೇದಾಗಿ ಊಟ ಮುಗಿಸ್ಕೊಂಬೋಣ ಅಂತ ಫುಡ್ ಕೋರ್ಟ್ಗೆ ಹೋಗಿ ಮನೆಯಿಂದ ತಂದಿದ್ದಂಥ ಊಟನ ಖಾಲಿ ಮಾಡಿಕೊಂಡು ಫ್ಲೋರಿಗೆ ಬಂದು ಕೆಲಸ ಶುರು ಮಾಡ್ಕೊಂಡಿದ್ದಾಯಿತು. ಇನ್ನು ಈವ್ನಿಂಗ್ ಆಚೆ ಹೋಗಿ ವಾಕ್ನ ಮುಗಿಸ್ಕೊಂಡು ನೈಟ್ ಮನೆಯಿಂದ ತಂದಿದ್ದ ಊಟನ ಬಿಸಿ ಮಾಡಿಕೊಂಡು ಊಟ ಮಾಡಿಕೊಂಡು ಬ್ಯಾಲೆನ್ಸ್ ವರ್ಕ್ನ ಮುಗಿಸಿ ಲಾಗೌಟ್ ಮಾಡಿ ನಾನು ಮನೆ ಕಡೆ ಹೊರಟೆ. ಮತ್ತೆ ಸಿಗ್ತೀನಿ. ಸಿ ಯು ಅಗೇನ್.